ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಕಮೆಂಟ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಸಿನ್ಸಿಯರಾಗಿ ನಾವು ಲವ್ ಮಾಡ್ತಾ ಇರ್ತೀವಿ. ಇದು ಯಾರೋ ಹುಡುಗಿ ಕೇಳಿರೋ ಪ್ರಶ್ನೆ ಅನ್ಕೋತೀನಿ. ಬ್ರದರ್, ನಾವು ತುಂಬ ಸಿನ್ಸಿಯರಾಗಿ ಲವ್ ಮಾಡ್ತಾ ಇದ್ದೀವಿ, ಬಟ್ ಅವರು ಮಾತ್ರ 2-3 ಜನ ಹುಡುಗಿರನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವ್ರನ್ನ ನಮ್ಮೊಬ್ಬರನ್ನ ಲವ್ ಮಾಡೋ ಹಾಗೆ ಹೇಗೆ ಮಾಡ್ಕೊಳ್ಳೋದು, ಅಂದರೆ ಅವ್ರ ಮೈಂಡ್ ಹೇಗೆ ಡೈವರ್ಟ್ ಮಾಡಬೇಕು ಅಂತ ಅವರು ಪ್ರಶ್ನೆ ಕೇಳಿದ್ದಾರೆ. ತುಂಬ ಆ್ಯಕ್ಚುಲಿ ನನಗೆ ನಗು ಬರ್ತಾ ಇದೆ. ಸೊ ಡೈವರ್ಟ್ ಮಾಡುವಂಥ ಐ ಥಿಂಕ್ ಮೂಲ ಆಗಲಿ ಅಥವಾ ಮಂತ್ರ ಆಗಲಿ ಮಾಟ ಆಗಲಿ ನನಗಂತೂ ಗೊತ್ತಿಲ್ಲ. ಬಟ್ ಟು ಬಿ ಫ್ರ್ಯಾಂಕ್ಲಿ ಒಂದು ಹೇಳ್ತೀನಿ, ಸೊ ಲೈಫ್ ಈಸ್ ಡಿಪೆಂಡ್ ಆನ್ ಓನ್ಲಿ ಥಾಟ್ ಪ್ರೊಸೆಸ್ ಮೇಲೆ ಅಂತ ನಾನು ಬಿಲೀವ್ ಮಾಡ್ತಾ ಇರ್ತೀನಿ. ಸೊ ಈಗ ಈ ಥರದ್ದು ಸುಮಾರು ಜನರಿಗೆ ಪ್ರಶ್ನೆ ಇರುತ್ತೆ, ಡೌಟ್ಸ್ ಇರುತ್ತೆ, ಏನು ಮಾಡೋಕ್ಕಾಗತ್ತೆ ಅಂಥೇಳಿ. ನೋಡಿ, ಈ ಲವ್ ಆಗಲಿ ಅಥವಾ ನಾವೇನು ಬದುಕ್ತಾ ಇದ್ದೀವಿ ಆ ಲೈಫ್ ಆಗಲಿ ಎಲ್ಲನೂ ಕೂಡ ಡಿಪೆಂಡ್ ಆಗೋದೇ ಥಾಟ್ ಪ್ರೊಸೆಸ್ ಮೇಲೆ. ಈ ಕೆಲವೊಂದಿಷ್ಟು ಈಗ ನೀವು ಬೀದಿ ನಾಯಿಗಳನ್ನು ನೋಡ್ತೀರಾ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಬೀದಿ ನಾಯಿಗಳನ್ನು. ಸೊ ಆ ಬೀದಿ ನಾಯಿಗಳನ್ನು ನೀವು ಕಕ್ಕ ತಿನ್ಬೇಡ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಅದಕ್ಕೆ ಅಂತ ಇದ್ದಾಗ ಅದೇ ಕೆಲಸ ಮಾಡುತ್ತೆ. ನೀವೆಷ್ಟೇ ಅದನ್ನು ತುಂಬ ಚೆನ್ನಾಗಿರೋದು ಕೊಟ್ಟರು ಕೂಡ ಅದು ಕಕ್ಕ ತಿನ್ನೋದು ಬಿಡಲ್ಲ. ಸೊ ಹಾಗೆ ಕೆಲವರು ಎಷ್ಟೇ ಒಳ್ಳೆ ಪ್ರೀತಿ ತೋರಿಸಿದ್ರು ಅವರು ತಮ್ಮ ಬುದ್ಧಿ ತೋರಿಸ್ತಾರೆ. ಅವರಿಗೆ ಆ ಥರದ್ರಲ್ಲೇ ಖುಷಿ ಇರುತ್ತೆ. ಕೆಲವರಿಗೆ ಮೋಸ ಮಾಡೋದ್ರಲ್ಲೇ ಖುಷಿ, ಇನ್ನು ಕೆಲವರಿಗೆ ಫ್ಲರ್ಟ್ ಮಾಡೋದ್ರಲ್ಲಿ ಖುಷಿ, ಇನ್ನು ಕೆಲವರಿಗೆ 2-3 ಜನರ ಹತ್ರ ಮಾತಾಡ್ತಾ ಇದ್ದರೆ ಖುಷಿ. ಸೊ ಈ ಥರದ ಜನಗಳ ಹತ್ರ ನೀವು ಅವ್ರನ್ನ ಸರಿಪಡಿಸ್ಕೊಳ್ತೀನಿ ಅಂತ ಹೋದರೆ ನೀವು ಮುಟ್ಟಾಳರಾಗ್ತೀರಿ. ಹೇಗೆ ಬದಲಾವಣೆ ಮಾಡೋಕ್ಕೆ ಸಾಧ್ಯ? ಅಥವಾ ಪ್ರತಿ ಕ್ಷಣನೂ ಕೂಡ ಅವರು ಥಾಟ್ ಪ್ರೊಸೆಸ್ ಕೈ ಹಾಕಿಬಿಟ್ಟು ಇದು ಸರಿ ಇಲ್ಲ, ಇದು ಕರೆಕ್ಟು, ಇದು ಸರಿ ಇಲ್ಲ, ಇದು ಕರೆಕ್ಟ್ ಅಂತ ಅರ್ಥ ಮಾಡ್ಸೋಕ್ಕೂ ಪಾಸಿಬಿಲಿಟಿ ಭಾಳ ಕಷ್ಟ ಆಗುತ್ತೆ. ಪ್ರತಿ ಸಲನೂ ಅರ್ಥ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಗೊತ್ತಾಗ್ತಿರುತ್ತೆ ಎಲ್ಲೋ ಒಂದು ಕಡೆಗೆ ಏನು ಇದು ಯಾವುದು, ಇದು ಒಳ್ಳೇದಾ, ಇದು ಕೆಟ್ಟದ್ದಾ. ಸೊ ಆ್ಯಕ್ಚುಲಿ ಅವ್ರಿಗೆ ಗೊತ್ತಾಗಿರ್ಬೇಕಲ್ವಾ ಪ್ರತಿ ಸಲ, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಟ್ರೂ ಲವ್ ಯಾವುದು ಇಲ್ಲ ಅಂತ ಅವ್ರಿಗೆ ಗೊತ್ತಿದ್ದ ಮೇಲೂ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಇಟ್ಸ್ ಎ ಡ್ರಾಮಾ. ಅಂಥವ್ರಿಗೆ ಚೇಂಜ್ ಮಾಡೋಕ್ಕೆ ಹೋಗಿ ನೀವು ಚೇಂಜ್ ಆಗ್ತೀರ. ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ನಿಜವಾಗ್ಲೂ ಅವ್ರ ಲೈಫಲ್ಲಿ ನೀವು ನೀಡಿದರೆ, ಲೈಕ್ ನಿಜವಾಗ್ಲೂ ನಿಮ್ಮ ಪ್ರೀತಿ ಅವ್ರಿಗೆ ಅವಶ್ಯಕತೆ ಇದ್ದರೆ ನಿಮ್ಮನ್ನು ಬಿಟ್ಟು ಯಾರನ್ನೂ ಪ್ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಸಪೋಸ್ ಮಾಡಿದ್ರೆ ನಿಮಗೆ ಮೋಸ ಮಾಡಿಬಿಟ್ಟು ಇನ್ನೊಬ್ಬರು, ಬಟ್ ಟು ಬಿ ಫ್ರ್ಯಾಂಕ್ಲಿ ಜೊತೆಗೆ ಇದ್ಕೊಂಡು ಹಿಂಗೆ ಮಾಡ್ತಿದ್ದಾರೆ ಅಂದರೆ ಐ ಥಿಂಕ್ ಸೊ ಅವ್ರಿಗೆ ಅವ್ರ ಪಾಡಿಗೆ ಇರೋಕ್ಕೆ ಬಿಟ್ಬಿಡಿ, ಅವ್ರನ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಬಿಕಾಸ್ ಅದು ಸರಿನೂ ಕೂಡ ಆಗಲ್ಲ. ಆ ಥರದ್ದು ಏನಾದರೂ ನೀವು ಮಾಡಿದ್ರೂ ಅವ್ರು ನಿಮ್ಮೊಟ್ಟಿಗೆ ಜಸ್ಟ್ ಆ್ಯಕ್ಟ್ ಮಾಡ್ತಾರೆ. ಅವ್ರು ಏನು ಕೆಲಸ ಮಾಡ್ತಿದ್ದಾರೆ, 2-3 ಜನರು ಏನಿದ್ದಾರೆ ಹಾಗೆ ಇರ್ತಾರೆ, ಬಟ್ ಆ್ಯಕ್ಟ್ ಮಾಡ್ತಾರೆ ಅಷ್ಟೇ. ನಿಮ್ಮ ಎದುರುಗಡೆ ನಾನು ಬದಲಾಗಿದ್ದೀನಿ ಅಂತ ಆ್ಯಕ್ಟ್ ಮಾಡ್ತಾರೆ, ಬಟ್ ಡೆಫಿನೆಟ್ಲಿ ಬದಲಂತೂ ಆಗಿರಲ್ಲ. ಅವ್ರ ನೇಚರ್ ಅದು ಆ ಥರ ಇರುವಂಥದ್ದು. ಸೊ ಆ ಒಂದು ಕಾರಣಕ್ಕೆ ಐ ಥಿಂಕ್ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ನನಗೆ ನನ್ನ ವೈಯಕ್ತಿಕ ಥಾಟ್ ಪ್ರೊಸೆಸ್ ಮೇಲೆ ಈ ಒಂದು ವಿಡಿಯೋನ ಮಾಡಿಕೊಟ್ಟು ಅಂದರೆ ಲೈಕ್ ರಿಪ್ಲೈ ಮಾಡಿದ್ದೀನಿ. ಸೊ ಅವರಂತೂ ಬದಲಾಗಲ್ಲ, ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಹೋಗಬೇಡಿ. ಸೊ ನಿಮಗೆ ಅವ್ರು ರೈಟ್ ಪರ್ಸನ್ ಅನ್ಸಿದ್ರೆ ಮೂವ್ ಆನ್ ಆಗಿ, ರೈಟ್ ಪರ್ಸನ್ ಅಲ್ಲ ಅಂತ ಅನಿಸಿದ್ರೆ ಅಲ್ಲಿ ಕ್ವಿಟ್ ಮಾಡಿ. ಸೊ ನಿಮ್ಮ ಲೈಫು ಅದ್ರ ಮೇಲೆ ಫೋಕಸ್ ಮಾಡ್ಕೊಳ್ಳಿ. ಆ್ಯಂಡ್ ಐ ಥಿಂಕ್ ಯಾರೆಲ್ಲ ನೋಡ್ತಿದ್ರೆ ನಿಮ್ಮ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ಸ್ನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.